ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ಸ್ಪರ್ಧಿಗಳ ನಡುವೆ ಪೈಪೋಟಿ ಶುರುವಾಗಿದೆ. ಕೆಲವೇ ವಾರಗಳಲ್ಲಿ ಫಿನಾಲೆ ಹತ್ತಿರ ಆಗಲಿದೆ ಎನ್ನಲಾಗುತ್ತಿದೆ. ಡಿಸೆಂಬರ್ 1ರ ಸಂಚಿಕೆಯಲ್ಲಿ ಕಾವ್ಯ ಬೆನ್ನಿಗೆ ರಕ್ಷಿತಾ ಶೆಟ್ಟಿ ಚೂರಿ ಹಾಕಿದ್ದಾರೆ. ರಘು ಅವರು ಗಿಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಆ ಮೂಲಕ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಈ ನಡುವೆ ರಕ್ಷಿತಾ ಹಾಗೂ ಕಾವ್ಯ ನಡುವೆ ಗಲಾಟೆ ಜೋರಾಗಿದೆ. ಮೀಟರ್ ಇಲ್ವಾ? ಹೌದು, ಈ ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನ ಆರಿಸಿ ಚುಚ್ಚಬೇಕೆಂದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ರು. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಲ್ಲ ಅವರನ್ನ ಮೊದಲು ಹೊರಗೆ ಹಾಕಬೇಕು. ಆದ್ರೆ ನನಗೆ 1% ಅನಿಸಿಲ್ಲ. ನೀವು ನನ್ನ ಕಾಂಪಿಟೇಟರ್ ಅಂತ ಕಾವ್ಯ ಬಗ್ಗೆ ರಕ್ಷಿತಾ ಹೇಳಿದ್ರು. ಸ್ವಲ್ಪವೂ ಎಫರ್ಟ್ಸ್ ಇಲ್ಲ ಎಂದಿದ್ದಾರೆ. ಅದಕ್ಕೆ ಕಾವ್ಯ ಅವರು, ನಿನ್ನ ಸ್ಟ್ರಾಟರ್ಜಿ, ನಿನ್ನ ಗಿಮಿಕ್ ನನ್ನ ಹತ್ರ ನಡೆಯಲ್ಲ, ನನ್ನ ಹತ್ರ ಮಾತಾಡೋಕೆ ಮೀಟರ್ ಇಲ್ವಾ ಅಂತ ಅಬ್ಬರಿಸಿದ್ದಾರೆ. ಈ ಒಂದು ಟಾಸ್ಕ್ ಮಜವಾಗಿಯೇ ಇದೆ. ಬೆನ್ನಿಗೆ ಕಟ್ಟಿಕೊಂಡಿರುವ ವಸ್ತುವಿಗೆ ಚೂರಿ ಚುಚ್ಚುವ ವಿಚಾರದಲ್ಲಿ ಎಲ್ಲರಿಗೂ ಚುಚ್ಚಿದ್ದಾರೆ. ರಘು ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಚುಚ್ಚುತ್ತಾರೆ. ಗಿಲ್ಲಿಗೂ ಹಲವರು ಚುಚ್ಚಿರೋದು ಇದೆ. ಬಿಗ್ ಬಾಸ್ ಮನೆಯಲ್ಲಿರೋ ಇವರಿಬ್ಬರು ಡ್ರಾಮಾ ಮಾಡ್ತಿದ್ದಾರೆ. ಗಿಲ್ಲಿ ನಟ ಇಲ್ಲ ಅಂದ್ರೆ ಕಾವ್ಯ ಕಾಣಿಸಿಕೊಳ್ಳಲ್ಲ. ಅದೇ ರೀತಿ ರಕ್ಷಿತಾ ಶೆಟ್ಟಿ ತುಂಬಾ ಓವರ್ ಆಕ್ಟಿಂಗ್ ಮಾಡುತ್ತಿದ್ದಾರೆ. ರಕ್ಷಿತಾ ಶೆಟ್ಟಿಯದು ಆಕ್ಟಿಂಗ್ ಅಂತ ಧ್ರುವಂತ್ ಹೇಳಿದ ಮಾತು ಸತ್ಯ ಎಂದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ. ಗಿಲ್ಲಿ ವಿರುದ್ಧ ರಕ್ಷಿತಾ ಕೆಂಡ. ಬೆಳಿಗ್ಗೆ ಪ್ರೋಮೋದಲ್ಲಿ ಗಿಲ್ಲಿ ವಿರುದ್ಧ ರಘು ಮತ್ತು ರಕ್ಷಿತಾ ಕೆಂಡವಾಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಜಗಳ ತಾರಕಕ್ಕೇರಿದೆ. ವಂಶದ ಕಿಡಿಯೇ ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದಿದೆ. ರಘು ಕೂಡ ಗಿಲ್ಲಿ ವಿರುದ್ಧವೇ ಕೂಗಾಡಿದ್ದಾರೆ. ಗಿಲ್ಲಿ ಕೂಡ ಅಬ್ಬರಿಸಿದ್ದಾರೆ. ಸದಸ್ಯರಿಗೆ 1ರಿಂದ 11 ರ್ಯಾಂಕಿಂಗ್ ನೀಡಬೇಕಿತ್ತು. ಧನುಷ್ ಅವರು 2ನೇ ಸ್ಥಾನವನ್ನ ಗಿಲ್ಲಿಗೆ ನೀಡಿದ್ರು. ನಿನ್ನ ವಿಷಯಕ್ಕೆ ಬಂದಾಗ ನೀನು ಸ್ಟ್ಯಾಂಡ್ ತೆಗೆದುಕೊಳ್ತೀಯ ಅಂತ ಅನಿಸಿತು ಅಂತ ಗಿಲ್ಲಿಗೆ ಹೇಳಿದ್ದಾರೆ. ಧನುಷ್ ಕೊಟ್ಟ ನಂಬರ್ಗೆ ಹಾಗೂ ಮಾತಿಗೆ ರಕ್ಷಿತಾ ರಘು ಕೆಂಡವಾಗಿದ್ದಾರೆ. ಮನೆ ಕೆಲಸ ಆಗ್ಲಿ ಏನು ನಿಭಾಯಿಸಲ್ಲ ಅಂತ ಗಿಲ್ಲಿ ಬಗ್ಗೆ ರಕ್ಷಿತಾ ಕಾರಣ ಕೊಟ್ರು. ಮನೆಯಲ್ಲಿ ಶುದ್ಧ ಸೋಮಾರಿ ಅವನೇ, ಆದ್ರೆ 2ನೇ ಸ್ಥಾನದಲ್ಲಿದ್ದಾರೆ ಅಂತ ರಘು ಕಾರಣ ಕೊಟ್ರು. ಇದನ್ನ ಕೇಳಿ ಗಿಲ್ಲಿ ಕೆಂಡವಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.